ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ. ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೆ ಸ್ವಾಗತ. ದೇವರ ವಾಕ್ಯವನ್ನು ಆಲಿಸಿಕೊಂಡು ಈ ಧ್ಯಾನವನ್ನು ಆರಂಭ ಮಾಡೋಣ. ಜ್ಞಾನೋಕ್ತಿ ಪುಸ್ತಕ ಅಧ್ಯಾಯ 16 ವಾಕ್ಯ 5 ಮತ್ತು 6. ಗರ್ವಿಷ್ಠನು ಯಾರೇ ಆಗಿರಲಿ ಅವನು ಸರ್ವೇಶ್ವರನಿಗೆ ಅಸಹ್ಯ, ಅವನಿಗೆ ದಂಡನೆ ತಪ್ಪದು, ಇದು ಖಂಡಿತ. ಗರ್ವಿಷ್ಠನು ಯಾರೇ ಆಗಿರಲಿ ಅವನು ಸರ್ವೇಶ್ವರನಿಗೆ ಅಸಹ್ಯ, ಅವನಿಗೆ ದಂಡನೆ ತಪ್ಪದು, ಇದು ಖಂಡಿತ, ನಿಶ್ಚಯ. ಪ್ರಿಯ ಸಹೋದರ ಸಹೋದರಿಯರೇ, ಅಸಹ್ಯ ಕೆಲವೊಂದು ಮನುಷ್ಯರನ್ನು ನೋಡುವಾಗ ಅಸಹ್ಯ ಆಗ್ತದೆ, ಕೆಲವೊಂದು ಜೀವಿಗಳನ್ನು ನೋಡುವಾಗ ಅಸಹ್ಯ ಆಗ್ತದೆ, ಕೆಲವೊಂದು ವಸ್ತುಗಳನ್ನು ನೋಡುವಾಗ ಅಸಹ್ಯ ಆಗ್ತದೆ. ನಾವು ಬೆಳೆದು ಬಂದಾಗ ಇದೆಲ್ಲವೂ ಕೂಡ ನಮ್ಮ ಜೀವನದಲ್ಲಿ ಇರುವಂಥದ್ದೇ ಅಂತ ತಿಳ್ಕೊಂಡಾಗ ಈ ಅಸಹ್ಯಗಳು ಸ್ವಲ್ಪ ಕಡಿಮೆ ಆಗ್ತದೆ. ಚಿಕ್ಕ ಮಕ್ಕಳಿಗೆ ಯಾವಾಗ ಅವರಿಗೆ ತಿಳುವಳಿಕೆ ಬರ್ತದೆ ಅದಕ್ಕಿಂತ ಮುಂಚೆ ಅವರಿಗೆ ಅಸಹ್ಯ ಎಂಬುದು ತಿಳಿದಿರುವುದಿಲ್ಲ. ಅದಕ್ಕಾಗಿ ಅವರು ಏನನ್ನು ಕೂಡ ಮುಟ್ಟುತ್ತಾರೆ ಅಥವಾ ತಗೊಳ್ತಾರೆ. ಇತ್ತೀಚೆಗೆ ಒಂದು ಕುಟುಂಬದ ಭೇಟಿಯಾದಾಗ ಆ ಕುಟುಂಬದವರು ಹೇಳಿದರು, ಚಿಕ್ಕ ಮಗು, ಅವರ ಮನೆಯ ಸುತ್ತಮುತ್ತ ಮಳೆಗಾಲದಲ್ಲಿ ಈ ಕೀಟಗಳೆಲ್ಲ ಬರ್ತಿದ್ದವು. ದೊಡ್ಡ ಮಗು ಹೆಣ್ಮಗು, ಹೆಣ್ಮಕ್ಕಳಿಗೆ ಸಾಮಾನ್ಯವಾಗಿ ತಿಳಿದವರಿಗೆ ಕೂಡ ಈ ಕೀಟಗಳು ಬಂದಾಗ ಒಂದು ರೀತಿಯ ಅಸಹ್ಯ ಆಗ್ತದೆ, ಅವರು ಮುಟ್ಲಿಕ್ಕೆ ಹೋಗುವುದಿಲ್ಲ ಅದನ್ನು. ಆದರೆ ಚಿಕ್ಕ ಮಗು, ಗಂಡು ಮಗು, ಆತನಿಗೆ ಈ ಕೀಟ ಮತ್ತು ಇತರ ಈ ಜೀವಿಗಳು ಅಸಹ್ಯ ಅಂತ ಗೊತ್ತಿಲ್ಲ ಅಷ್ಟ ತನಕ. ಅದಕ್ಕಾಗಿ ಏನೆಲ್ಲ ಸಿಗ್ತದೆ ಕೈಯಲ್ಲಿ ಹಿಡಿಯುವುದು ಆತನು. ದೊಡ್ಡವರಾಗಿ ಬೆಳೆದು ಬಂದ ಹಾಗೆ ಆ ಅಸಹ್ಯ ಮತ್ತೆ ಕಡಿಮೆ ಆಗ್ತದೆ. ಯಾವಾಗ ನಮಗೆ ಈ ಅಸಹ್ಯ ಎಂಬುದು ಇರ್ತದೆ ಆಗ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ ಅದರ ಹತ್ತಿರಕ್ಕೆ ಹೋಗಲ್ಲ, ಅಥವಾ ಅಂಥವುಗಳು ನಮ್ಮ ಹತ್ತಿರಕ್ಕೆ ಬರಬಾರ್ದಂತ ನಮ್ಮ ಮನಸ್ಸಿನಲ್ಲಿ ಇರ್ತಾರೆ. ನಾವೊಂದು ರೀತಿಯ ಈ ಅಂತರವನ್ನು ಕಾಯ್ದು ಕಾಪಾಡುತ್ತೇವೆ. ದೇವರಿಗೆ ಏನು ಅಸಹ್ಯ ಆಗ್ತದೆ, ಅದು ಅನೇಕ ವಿಚಾರಗಳಿವೆ. ಆದರೆ ಒಂದು ವಿಚಾರ ಇಲ್ಲಿ ನಾವು ನೋಡ್ತೇವೆ. ಗರ್ವಿಷ್ಠರು ಯಾರೇ ಆಗಿರಲಿ ಅವರು ಸರ್ವೇಶ್ವರನಿಗೆ ಅಸಹ್ಯ. ಏನುಂಟು ಅದರಲ್ಲಿ? ಏನು ಅಡಕವಾಗಿ ಉಂಟು ಗರ್ವಿಷ್ಠರಲ್ಲಿ? ಏನು ಅಡಕವಾಗಿ ಉಂಟಂತ ಹೇಳಿದರೆ, ನನ್ನದು ಎಲ್ಲವನ್ನು ಕೂಡ ನಾನು ಮಾಡಿದ್ದೇನೆ ಅಂತ ಹೇಳಿಕೊಂಡು, ದೇವರ ಮುಂದಕ್ಕೆ ನಾವು ಏನಾಗಬೇಕಂತ ಹೇಳಿದರೆ ವಿಧೇಯರಾಗಿರಬೇಕು, ತಲೆಯನ್ನು ತಗ್ಗಿಸಿ ಇರುವವರಾಗಿರಬೇಕು. ನಾವು ಗರ್ವಿಷ್ಠರಾಗುವುದಂತ ಹೇಳಿದರೆ ನಾನು ನಿನಗೆ ಕೇರ್ ಮಾಡಲ್ಲ ಅಂತ ಹೇಳಿಕೊಂಡು, ನೀನು ಬೇಕಾದರೆ ಯಾರೇ ಆಗಿರು, ಕೆಲವು ಸಾರಿ ಹೀಗೆ ಆಗ್ತದೆ, ನೀನು ಬೇಕಾದರೆ ಯಾರೇ ಆಗಿರು, ನಾನು ನಿನಗೆ ಕೇರ್ ಮಾಡಲ್ಲ ಅಂತ ಹೇಳಿಕೊಂಡು. ಒಂದು ರೀತಿಯಲ್ಲಿ ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಮತ್ತು ಲೌಕಿಕ ಜೀವನದಲ್ಲಿ ಕೂಡ ಅದು ಮತ್ತೆ
ಬೇರ್ಪಡಿಸಲಿಕ್ಕೆ ಕಷ್ಟ. ಯಾವಾಗ ಲೌಕಿಕ ಜೀವನದಲ್ಲಿ ನಾವು ಗರ್ವಿಷ್ಠರಾಗ್ತೇವೆ, ತನ್ನಿಂತಾನೇ ಅದರ ಪ್ರಭಾವ ನಮ್ಮ ಆತ್ಮ ಜೀವನದಲ್ಲಿ ಕೂಡ ಬರ್ತದೆ. ಅದಕ್ಕಾಗಿ ಯಾರ ಮನಸ್ಸಿನಲ್ಲಿ ಗರ್ವ ಉಂಟು, ನಾನು, ನನ್ನದು, ನನ್ನ ಹತ್ರ ಏನು ಕೂಡ ಕಡಿಮೆ ಇಲ್ಲ, ನನಗೆ ಯಾರ ಕೂಡ ಅಗತ್ಯ ಇಲ್ಲ, ಅದಕ್ಕಾಗಿ ಹೇಳುವುದು, ನೀನು ಬೇಕಾದರೆ ಯಾರೇ ಆಗಿರು, ನಾನು ನಿನಗೆ ಕ್ಯಾರ್ ಮಾಡಲ್ಲ ಅಂತ ಹೇಳಿಕೊಂಡು. ದೇವರೇನು ಮಾಡ್ತಾರೆ? ಅಂಥವರನ್ನು ಅಸಹ್ಯ ಪಡ್ತಾರೆ. ದೇವರಂಥವ್ರನ್ನು ಅಸಹ್ಯ ಪಡ್ತಾರೆ. ಒಂದು ರೀತಿಯಲ್ಲಿ ಅದು ದೇವರು ನಮಗೆ ಅಸಹ್ಯ ಪಡುವುದಲ್ಲ, ನಾವು ದೇವರಿಂದ ಅಸಹ್ಯ ಪಟ್ಟುಕೊಳ್ಳುವುದು. ಯಾಕೆಂದರೆ ನಾವು ಹಾಗೆ ಮಾಡ್ತೇವೆ ದೇವರ ಮುಂದೆ. ನನಗೆ ಯಾರ ಕೂಡ ಅಗತ್ಯ ಇಲ್ಲ ಅಂತ ಹೇಳಿಕೊಂಡು, ಯಾರ ಕೂಡ ಅಗತ್ಯ ಇಲ್ಲ ನನಗೆ, ಹೊಂದಿಕೊಳ್ಬೇಕಂತಲ್ಲ, ಅಥವಾ ಯಾರ ಹತ್ರ ಕೂಡ ನನಗೆ ಏನು ಕೂಡ ಬೇಡಬೇಕಂತ ಇಲ್ಲ. ಇದು ಯಾವಾಗ ನಮ್ಮ ಲೌಕಿಕ ಜೀವನದಲ್ಲಿ ಇರ್ತದೆ, ತೋರ್ಪಡಿಸ್ತೇವೆ, ಸಹಜವಾಗಿ ಅದು ನಮ್ಮ ಆತ್ಮ ಜೀವನಕ್ಕೆ ಕೂಡ ಬರ್ತದೆ. ಅಂಥವರನ್ನು ದೇವರು ಇಷ್ಟಪಟ್ಟುಕೊಳ್ಳುವುದಿಲ್ಲ, ದೂರ ಮಾಡ್ತಾರೆ. ನಾವು ದೇವರಿಂದ ದೂರಕ್ಕೆ ನಮ್ಮನ್ನೇ ತಳ್ಳುತ್ತೇವೆ. ದೇವರ ಕುಮಾರ ಮನುಷ್ಯರಾಗಿ ಈ ಭೂಲೋಕಕ್ಕೆ ಬಂದರು, ಸರ್ವಶಕ್ತರು, ದೇವರಿಗೆ ಸಮಾನರು ಅವರು. ಆದರೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ತಂದೆ ನನ್ನ ಇಚ್ಛೆ ಅಲ್ಲ, ನಿಮ್ಮ ಇಚ್ಛೆಯ ಪ್ರಕಾರ ನನ್ನ ಜೀವನದಲ್ಲಿ ನಡೆಯಲಿ. ದೇವರದನ್ನು ಹೇಗೆ ಸ್ವೀಕಾರ ಮಾಡಿದರು? ಹೇಗೆ ಸ್ವೀಕಾರ ಮಾಡ್ತಾರೆ ಅಂತ ಹೇಳಿದರೆ, ಈತನು ನನ್ನ ಪುತ್ರನು ನನಗೆ ಪ್ರಿಯನು ಅಂತ ಹೇಳಿಕೊಂಡರು. ಈತನು ನನ್ನ ಪುತ್ರನು ನನಗೆ ಪ್ರಿಯನು ಅಂತ ಹೇಳಿಕೊಂಡು, ಆತನಿಂದ ನೀವು ಕಲಿಯಿರಿ, ಆತನಿಂದ ನೀವು ಕೇಳಿಸಿಕೊಳ್ಳಿರಿ ಅಂತ ಹೇಳಿದರು. ಯಾಕಾಗಿ? ವಿಧೇಯತೆಗಾಗಿ. ಯಾರೆಲ್ಲರೂ ಕೂಡ ದೇವರ ಮುಂದೆ ವಿಧೇಯರಾಗಿರ್ತಾರೋ ದೇವರು ಅವರನ್ನು ತನ್ನಿಂತಾನೇ ಮೇಲಕ್ಕೇರಿಸ್ತಾರೆ. ದೇವರ ಮುಂದೆ ಯಾರು ತಲೆ ತಗ್ಗಿಸ್ತಾನೋ ಆತನು ಸಮಾಜದಲ್ಲಿ ಜನರ ಮುಂದೆ ತಲೆ ಎತ್ತಿ ನಡೆಯಲಿಕ್ಕೆ ಶಕ್ತನಾಗುತ್ತಾನೆ. ದೇವರ ಮುಂದೆನೆ ತಲೆ ಎತ್ತಿ ನಿಂತುಕೊಂಡು ಅಷ್ಟೊಂದು ಗರ್ವದಿಂದ ಕೂಡಿದ್ದರೆ ಮತ್ತೆ ಆತನು ದೇವರ ಮುಂದೆ ಹಾಗೂ ಜನರ ಮುಂದೆ ಕೂಡ ಕ್ಷೀಣನಾಗುತ್ತಾನೆ. ಮಾತೆ ಮರಿಯಮ್ಮ, ದೇವದೂತರು ಬಂದು ಅವರಿಗೆ ಸಂದೇಶವನ್ನು ಕೊಟ್ಟ ಮೇಲೆ ಅಂತ ಹೇಳಿದರೆ, ಪಾವನಾತ್ಮರ ಶಕ್ತಿ ನಿಮ್ಮ ಮೇಲೆ ಬರ್ತದೆ, ನೀವು ದೇವರ ಕುಮಾರರನ್ನು ಗರ್ಭ ಧರಿಸ್ತೀರಿ ಅಂತ ಹೇಳಿದಾಗ ಮಾತೆ ಮರಿಯಮ್ಮ ಅದನ್ನು ಸ್ವೀಕರಿಸಿದಳು. ಎಷ್ಟೊಂದು ಅಪಾಯ ಮುಂದಕ್ಕೆ ಇರಬಹುದು, ಊಹಿಸಬಹುದು. ಒಂದು ಸಮಾಜದಲ್ಲಿ, ಪುರುಷ ಪ್ರಧಾನ ಸಮಾಜದಲ್ಲಿ ಓರ್ವ ಕನ್ನಿಕೆ ಗರ್ಭ ಧರಿಸುವುದು ಮದುವೆಗಿಂತ ಮುಂಚೆ ಎಂಥ ಒಂದು ಡೇಂಜರ್ ಮುಂದಕ್ಕೆ ಕಾದುಂಟು, ರಿಸ್ಕ್ ಉಂಟು. ಜನ ಏನನ್ನಿಸ್ತಾರೆ, ಯಾರ ಹತ್ತಿರ ಈ ಒಂದು ಎಂಗೇಜ್ಮೆಂಟ್ ಆಗಿದೆ, ಕರಾರಾಗಿದೆ, ಆತನ ಏನು ಮಾಡಬಹುದು, ಇಂಥ ಎಲ್ಲ ವಿಚಾರಗಳುಂಟು. ಆದರೂ ಕೂಡ ದೇವರ ಮೇಲೆ ವಿಶ್ವಾಸವಿಟ್ಟುಕೊಂಡು ಮಾತೆ ಮರಿಯಮ್ಮ ಆಯಿತು ಅಂತ ಹೇಳಿದರು. ಅದು ಆದ ಮೇಲೆ ಮಾತೆ ಮರಿಯಮ್ಮ, ಮಾತೆ ಮೇರಿ ಒಂದು ಗೀತೆಯನ್ನು ಹಾಡ್ತಾರೆ. ಆಂಗ್ಲ ಭಾಷೆಯಲ್ಲಿ ಅದಕ್ಕೆ ನಾವು ಮ್ಯಾಗ್ನಿಫಿಕಾತ್ ಅಂತ ಹೇಳ್ತೇವೆ, ಲ್ಯಾಟಿನ್ ಭಾಷೆಯ ಪದ. ಈ ಗೀತೆಯಲ್ಲಿ ಮಾತೆ ಮೇರಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ದೇವರಿಗೆ ಹರಸ್ತಾರೆ, ದೇವರನ್ನು ಹರಸ್ತಾರೆ. ಆ ಗೀತೆಯಲ್ಲಿ ಏನೆಲ್ಲ ಉಂಟಂತ ಹೇಳಿದ್ರೆ, ಯಾರೆಲ್ಲರೂ ಕೂಡ ದೀನರು, ದಮನಕ್ಕೆ ಒಳಗಾದವರು, ದಲಿತರು, ಹೇಗೆ ಅವರೆಲ್ಲರನ್ನು ಕೂಡ ದೇವರು ಬಿಡುಗಡೆ ಮಾಡಿದರು.
ಸ್ವತಂತ್ರ ಜನರನ್ನಾಗಿ ಮಾಡಿದರು ಅಂತ ಅವರು ಹೇಳ್ತಾರೆ. ಯಾರೆಲ್ಲರೂ ಕೂಡ ಗರ್ವಿಷ್ಠರಿದ್ದರು, ಆಸನದ ಮೇಲೆ ಕುಳಿತುಕೊಂಡು ಜನರ ಮೇಲೆ ಅಧಿಕಾರವನ್ನು ಚಲಾಯಿಸ್ತಿದ್ದರು, ಅವರೆಲ್ಲರನ್ನು ಕೂಡ ದೇವರು ಕೆಳಕ್ಕೆ ಹಾಕಿದ್ದಾರೆ ಅಂತ ಹೇಳ್ತಾರೆ. ಇದರ ಅರ್ಥ ಯಾರೆಲ್ಲರೂ ಕೂಡ ದೇವರ ಮುಂದೆ ದೀನರಾಗಿರ್ತಾರೆ ಅವರನ್ನು ದೇವರು ಉನ್ನತಗೇರಿಸ್ತಾರೆ, ಗರ್ವಿಷ್ಠರನ್ನಲ್ಲ. ಯೇಸು ಸ್ವಾಮಿ ಒಂದು ಉದಾಹರಣೆಯನ್ನು ಕೊಟ್ಟರು, ಸಾಮರ್ಥ್ಯವನ್ನು ಹೇಳ್ತರು. ಇಬ್ಬರು ದೇವಾಲಯಕ್ಕೆ ಹೋದರು. ಅದರಲ್ಲಿ ಒಬ್ಬನು ಫರಿಸಾಯ, ಚಾಚು ತಪ್ಪದ ಎಲ್ಲ ನಿಯಮಗಳನ್ನು ಪಾಲುತ್ತಿದ್ದನು, ಎಲ್ಲ ನಿಯಮಗಳನ್ನು ಪಾಲಿಸುತ್ತಿದ್ದನು. ಆತನು ಈ ವೇದಿಕೆ ಮುಂದೆ ನಿಂತುಕೊಂಡು, ಯಾರು ಹೋಗ್ತಿದ್ದಾರೆ ಅಲ್ಲಿಗೆ? ಈ ವರ್ಗದ ಜನರು ಹೋಗ್ತಿದ್ದರು. ಆ ವೇದಿಕೆ ಮುಂದೆ ನಿಂತುಕೊಂಡು ಹೇಳಿದನು, ಎದೆ ತಟ್ಟಿ ಹೇಳಿದನು, ನೋಡು ದೇವರೇ, ಈ ದೇವಾಲಯದ ಹಿಂದುಗಡೆ ಯಾರು ನಿಂತುಕೊಂಡಿದ್ದಾನೆ, ಒಬ್ಬ ಸುಂಕ ವಸೂಲಿ ಮಾಡುವವನು ಅಂತ ಹೇಳಿದರೆ ಪಾಪಿ ಅಂತ ಪರಿಗಣಿಸಲ್ಪಟ್ಟವನು ಅಲ್ಲಿ ನಿಂತಿದ್ದಾನೆ. ನಾನು ಅವನ ಹಾಗೆ ಅಲ್ಲ, ನಾನು ವಾರದಲ್ಲಿ 2 ಸಲ ಉಪವಾಸ ಮಾಡ್ತೇನೆ, 10ರಲ್ಲಿ 1 ಭಾಗವನ್ನು ಯಾವತ್ತೂ ಕೂಡ ನಾನು ದೇವರೇ ನಿಮಗೆ ಕೊಡ್ತೇನೆ, ದೇವಾಲಯಕ್ಕೆ ಕೊಡ್ತೇನೆ, ನಿಯಮಗಳನ್ನೆಲ್ಲವನ್ನು ಪಾಲಿಸ್ತೇನೆ. ಆತನ ಮಾತುಗಳಲ್ಲಿ ಏನಿತ್ತಂತ ಹೇಳಿದರೆ ಒಂದು ರೀತಿಯ ಗರ್ವ ಇತ್ತು. ನಾನು ಎಲ್ಲವನ್ನು ಪಾಲಿಸುವಂಥ ಒಬ್ಬ ಒಳ್ಳೆಯ ಮನುಷ್ಯ. ಯಾರಿಗೆ ತುಲನೆ ಮಾಡಿದನು? ದೇವಾಲಯದ ಹಿಂದೆ ಇದ್ದಂಥ ಪಾಪಿಷ್ಟನಿಗೆ. ಪಾಪಿಷ್ಟ ಅಂತ ಆತನು ಯೋಚನೆ ಮಾಡುವುದು, ಆತನಿಗೆ ತುಲನೆ ಮಾಡಿದನು. ಆತನೇನು ಮಾಡಿದನು? ಸುಂಕ ವಸೂಲಿಗಾರ. ದೇವಾಲಯದ ಹಿಂದಕ್ಕೆ ಅಂತ ಹೇಳಿದರೆ ದ್ವಾರದ ಹತ್ತಿರ ನಿಂತುಕೊಂಡು ತಲೆ ತಗ್ಗಿಸಿ ಹೇಳಿದನು, ದೇವರೇ, ನಾನು ನಿನ್ನ ಮುಂದೆ ಬಂದು ನಿಲ್ಲಿಕ್ಕೆ ಯೋಗ್ಯನಲ್ಲ ಅಂತ ತನ್ನ ಎದೆಯನ್ನು ತಟ್ಟಿಕೊಂಡವನು. ಯೇಸು ಸ್ವಾಮಿ ಹೇಳ್ತಾರೆ, ಈ ಸಾಮರ್ಥ್ಯ ಮುಖಾಂತರ ಯಾರು ದೇವರಿಗೆ ಮೆಚ್ಚಿಕೊಂಡು ಮನೆಗೆ ಹೋದರು ಅಂತ ಹೇಳಿಕೊಂಡು, ಈ ಎಲ್ಲ ನಿಯಮಗಳನ್ನು ಪಾಲಿಸಿಕೊಂಡು 10ನೇ 1 ಭಾಗವನ್ನು ದೇವಾಲಯಕ್ಕೆ ನೀಡುವವನು, ವಾರದಲ್ಲಿ 2 ಸಲ ಉಪವಾಸ ಮಾಡುವವನು ಅಲ್ಲ, ಬದಲಾಗಿ ಆ ಸುಂಕ ವಸೂಲಿಗಾರ. ಯಾಕಂತ ಹೇಳಿದ್ರೆ ಆತನಲ್ಲಿ ದೀನತೆ ಇತ್ತು. ಇಲ್ಲೇನಿತ್ತು ಅಂತ ಹೇಳಿದ್ರೆ ಈ ಫರಿಸಾಯನಲ್ಲಿ ಗರ್ವ ಇತ್ತು. ಆಧ್ಯಾತ್ಮಿಕ ಜೀವನದಲ್ಲಿ ಬೆಳೆಯುತ್ತಾ ಹೋಗುವಾಗ ಜೀವನದಲ್ಲಿ ಏನು ಬರಬೇಕಂತ ಹೇಳಿದ್ರೆ ದೀನತೆ ಬರಬೇಕು. ದೇವರ ಮುಂದೆ ನಾನು ಏನಲ್ಲ ಅಂತ ಒಂದು ಭಾವನೆ ಬರಬೇಕು. ಅದು ಮಾತಿನಲ್ಲಿ, ಜೀವನದಲ್ಲಿ ನೋಡಲಿಕ್ಕೆ ಸಿಗಬೇಕು. ಒಂದು ವೇಳೆ ಅದಿದ್ದರೆ ಅದು ಒಂದು ರೀತಿಯ ಸಂಕೇತ. ಯಾವುದರ ಸಂಕೇತ ಅಂತ ಹೇಳಿದ್ರೆ ದೇವರಿಗೆ ಮೆಚ್ಚಲ್ಪಟ್ಟಂಥ ಮನುಷ್ಯ, ದೇವರಿಂದ ಅಸಹ್ಯ ಪಟ್ಟಂಥ ಮನುಷ್ಯನಲ್ಲ. ಅಸಹ್ಯ ಬರುವುದು ಯಾವಾಗಂತ ಹೇಳಿದ್ರೆ ಇದೆ, ಏನಂತ ಹೇಳಿದ್ರೆ ಘಮಂಡ ಅಂತ ಹೇಳ್ತಾರೆ, ಪ್ರೌಡ್ ಲುಕ್, ಪ್ರೈಡ್. ಅದು ಯಾವಾಗ ಉಂಟು? ಜನರು ಅಂಥವ್ರನ್ನ ಮೆಚ್ಚಿಕೊಳ್ಳುವುದಿಲ್ಲ. ಯಾರಾದ್ರೂ ಕೂಡ ಒಂದು ದೊಡ್ಡ ಭಾರವನ್ನು ತಲೆಯಲ್ಲಿಟ್ಟು ಮುಖದ ಮೇಲೆ ಇಟ್ಟುಕೊಂಡು ನಡೆದರೆ ಅಂಥವ್ರನ್ನು ಜನರು ಇಷ್ಟಪಟ್ಟುಕೊಳ್ಳುವುದಿಲ್ಲ, ನೋಡ್ತಾರೆ ದೂರದಿಂದ. ಈ ಮನುಷ್ಯ, ಈಕೆ ಯಾರಂತ ನೋಡ್ತಾರೆ ದೂರದಿಂದ, ಆದರೆ ಹತ್ತಿರಕ್ಕೆ ಬಂದು ಅವರ ಹತ್ರ ಮಿತ್ರತ್ವವನ್ನು ಬಳಸುವುದಿಲ್ಲ. ಅಷ್ಟಕ್ಕೆ ಅವ್ರು ನೋಡಲಿಕ್ಕೆ ಮಾತ್ರ ದೂರದಿಂದ. ಯಾರ ಹತ್ರ ಬಂದು ಬೆರೆತುಕೊಳ್ತಾರೆ? ಯಾರು ಸರಳ ಇದ್ದಾರೆ, ಮಾತಿನಲ್ಲಿ ನಯ ಉಂಟು, ವಿನಯತೆ ಉಂಟು, ಅವರ ಹತ್ರ ಬರ್ತಾರೆ. ಇಂಥವರನ್ನು ದೂರದಿಂದ ನೋಡುವುದು ಮಾತ್ರ. ಜನರು ಕೂಡ ಇಷ್ಟಪಡುವುದಿಲ್ಲ, ದೇವರು ಕೂಡ ಇಷ್ಟಪಡುವುದಿಲ್ಲ, ಅಸಹ್ಯ ಪಡ್ತಾರೆ. ನಮ್ಗೇನು ಬೇಕಂತ ಹೇಳಿದರೆ ಈ ಪ್ರಪಂಚದಲ್ಲಿ ಗೊತ್ತಿಲ್ಲ ಯಾವಾಗ ನಮ್ಮಲ್ಲಿ ಇದ್ದುದು ಅದು ದೂರಕ್ಕೆ ಹೋಗ್ತದಂತ ಹೇಳಿಕೊಂಡು ಹೇಳಲಿಕ್ಕೆ ಆಗಲ್ಲ. ಅದಕ್ಕಾಗಿ ನಮ್ಗೇನು ಬೇಕಂತ ಹೇಳಿದರೆ ನಮ್ಮ ಈ ಒಂದು ಚಿಕ್ಕ ಪ್ರಯಾಣ, ಈ ಪ್ರಪಂಚದಲ್ಲಿ ಚಿಕ್ಕ ಪ್ರಯಾಣ, ಈ ಚಿಕ್ಕ ಪ್ರಯಾಣದಲ್ಲಿ
ಆದಷ್ಟು ಒಳಿತನ್ನು ಮಾಡಿಕೊಂಡು ನಯ ವಿನಯತೆಯಿಂದ ಬಾಳುವುದು ಅದು ಮುಖ್ಯ. ಏನು ಪ್ರಯೋಜನ ನಾವೆಲ್ಲವನ್ನು ಪಡ್ಕೊಂಡು ಜನರ ಹತ್ರ, ಮನುಷ್ಯರ ಹತ್ರ ಶತ್ರುತ್ವದಿಂದ ದೂರಕ್ಕೆ ಉಳಿದರೆ ಏನು ಪ್ರಯೋಜನ? ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ, ಶಾಂತಿ ಇರುವುದಿಲ್ಲ. ಒಳಗೊಳಗೆ ಮನುಷ್ಯರು ಅಸಹ್ಯ ಪಡ್ತಾರೆ, ದೂರದಿಂದ ನೋಡ್ತಾರೆ ಏನು, ಆದರೆ ಒಳಗಡೆ ಅವರು ಅಸಹ್ಯ ಪಡ್ತಾರೆ. ಅವನ ದೊಡ್ಡಸ್ತಿಕೆ, ಈಕೆ ದೊಡ್ಡಸ್ತಿಕೆ ಅವರ ಹತ್ರ ಇರಲಿ ಅಂತ ಹೇಳ್ತಾರೆ. ಅವರು ಹೇಳ್ಬೋದು ನನಗೆ ಯಾರು ಕೂಡ ಅಗತ್ಯ ಇಲ್ಲ ಅಂತ ಹೇಳಿಕೊಂಡು, ನಾನು ಕೇರ್ ಮಾಡಲ್ಲ ಅಂತ ಹೇಳ್ಬೋದು. ಅದೇ ಪ್ರಕಾರ ಮನುಷ್ಯರು ಕೂಡ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ, ನಿನ್ನ ದೊಡ್ಡಸ್ತಿಕೆ ನಿನ್ನ ಹತ್ರನೇ ಇರಲಿ, ನನಗೆ ಬೇಡ ಅಂತ ಅವರು ತಮ್ಮ ಈ ನಡತೆಯಲ್ಲಿ ತೋರಿಸ್ಕೊಡ್ತಾರೆ, ಅವ್ರ ಹತ್ತಿರಕ್ಕೆ ಬರಲ್ಲ. ಅದಕ್ಕಾಗಿ ಪ್ರಿಯರೇ, ನಮ್ಮ ಜೀವನ ಈ ಒಂದು ಪ್ರಪಂಚದಲ್ಲಿ ಅದು ಚಿಕ್ಕದು, ತುಂಬ ದೀರ್ಘ ಇಲ್ಲ, ಕೆಲವು ವರ್ಷಗಳು. ಅದಕ್ಕಾಗಿ ಈ ಇದ್ದಂಥ ಜೀವನ ದೇವರು ಕೊಟ್ಟದ್ದು ದೀನತೆಯಿಂದ, ಸರಳತೆಯಿಂದ ಬಾಳಲಿಕ್ಕೆ ಕಲಿಯೋಣ. ಅದು ದೇವರಿಗೆ ಮೆಚ್ಚುತ್ತದೆ. ದೇವರ ಆಶೀರ್ವಾದ ನಮ್ಮ ಜೀವನದ ಮೇಲೆ ಹರಿದು ಬರ್ತದೆ. ದೇವರ ಆಶೀರ್ವಾದ ಇದ್ದಾಗ ತನ್ನಿಂತಾನೇ ಎಲ್ಲ ಕೂಡ ಒಳಿತಾಗ್ತದೆ. ಎಲ್ಲ ಇದ್ದು ದೇವರಿಲ್ಲದಿದ್ದರೆ ನಿರರ್ಥಕ. ಅದಕ್ಕಾಗಿ ಈ ಒಂದು ವರಕೃಪೆಗೋಸ್ಕರ ನಾವು ಬೇಡಿಕೊಳ್ಳು. ಕರ್ತರಾದ ದೇವರೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸು. ನಾವೆಲ್ಲರೂ ಕೂಡ ನಿಮ್ಮ ಮುಂದೆ ದೀನರಾಗಿದ್ದೇವೆ, ಅಲ್ಪರಾಗಿದ್ದೇವೆ. ಈ ಒಂದು ಸತ್ಯವನ್ನು ನಿತ್ಯವೂ ನಾವು ಅರಿತುಕೊಳ್ಳಿಕ್ಕೆ ಸಿದ್ಧರಾಗುವಂತೆ ನಮಗೆ ಬೇಕಾದಂಥ ಆಶೀರ್ವಾದವನ್ನು ನೀಡಿರಿ. ನಿಮ್ಮ ಮುಂದೆ ನಾವು ಯಾವತ್ತೂ ಕೂಡ ತಲೆ ಎತ್ತಿ ನಿಂತುಕೊಳ್ಳಿಕ್ಕೆ ಯೋಗ್ಯರಲ್ಲ, ನಿಮ್ಮ ಆಶೀರ್ವಾದದಿಂದ ಮಾತ್ರ ಅದು ಸಾಧ್ಯ ಅಂತ ತಿಳ್ಕೊಳ್ಳಿಕ್ಕೆ ನಮಗೆ ಬೇಕಾದಂಥ ಜ್ಞಾನವನ್ನು ನೀಡಿರಿ. ನಾವು ನಮ್ಮ ಸುತ್ತಮುತ್ತಲಿರುವಂಥ ಜನರ ಹತ್ರ ನೀವೇ ಸೃಷ್ಟಿ ಮಾಡಿದಂತಹ ಈ ನಿಮ್ಮ ಮಕ್ಕಳೊಂದಿಗೆ ಜೊತೆಯಾಗಿ ಬಾಳಲು, ನಯ ವಿನತೆಯಿಂದ ಮಾತನಾಡಲು, ಒಬ್ಬರಿನ್ನೊಬ್ಬರಿಗೆ ಪರಸ್ಪರ ಸಹಕಾರ ಕೊಟ್ಟು ಜೀವಿಸಲಿಕ್ಕೆ ಬೇಕಾದಂಥ ಒಂದು ಒಳ್ಳೆಯ ಮನಸ್ಸನ್ನು, ಹೃದಯವನ್ನು ನಮಗೆ ನೀವು ನೀಡಿರಿ. ನಿಮ್ಮ ಆಶೀರ್ವಾದ ನೀಡಿರಿ. ಈ ಧ್ಯಾನದಲ್ಲಿ ಪಾಲ್ಗೊಳ್ಳುವಂಥ ಪ್ರತಿಯೊಬ್ಬ ಸಹೋದರ ಸಹೋದರಿಯರ ಮೇಲೆ ನಿಮ್ಮ ಆಶೀರ್ವಾದದ ಮಳೆಗಳು ಸುರಿಯಲಿ. ಆರೋಗ್ಯ, ನೆಮ್ಮದಿ, ಶಾಂತಿ, ಸಮಾಧಾನವನ್ನು ಅವರಿಗೆ ನೀಡಿರಿ ಅಂತ ಪ್ರಾರ್ಥಿಸುತ್ತೇವೆ. ಈ ಪ್ರಾರ್ಥನೆ ನಿಮಗೆ ಸಲ್ಲಿಸುತ್ತೇವೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ. ಆಮೆನ್.